ಲಸ್ಮಕ್ಕ ಆ ನೇತ್ರಿ ಹೆಂಗೈದಾಳೆ ಏನು ಹೋಗೊಂದ್ಸಲಿ ಮಾತಾಡ್ಸ್ಕೊಂಡಾದ್ರೂ ಬರ್ಬೋದಾಗಿತ್ತಲ್ಲಿ. ಹೆಂಗಾದ್ರೂ ಇರ್ಲಿ, ಅವಳು ಹೆಂಗಿದ್ರೆ ನಮ್ಗೇನೇ ಆಗ್ಬೇಕು ಭಾಗ್ಯಮ್ಮ. ಬಾ ಇನ್ನೇನು ಒಪ್ಕೊಂಡಂಗೆ ಕೇಸ್ ವಾಪಸ್ ತಗೊಂಡಿದೀವಿ. ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಮಗಳನ್ನು ಅಪ್ಪಣ್ಣನು ಆ ಕಾಳಮ್ಮನು ಸಾವುಕಾರನು ಬರ್ಬೋದೇನೋ ಈಗಲಾಗಲನ ಕರ್ಕೊಂಡು ಹೋಗ್ತಾರೆ ಅವರು. ನಮ್ಗೆ ಯಾಕೆ ಬೇಕು ಅವಳು ಸುದ್ದಿ? ಜೈಲ್ನಾಗಿದ್ರು ಅವಳು ಕೊಬ್ಬಂತೂ ಕರ್ಗಿರಲ್ಲ. ಹಂಗಲ್ವೇ ಮೆರಿತಾ ಇದ್ಲಲ್ಲ ನೇತ್ರಿ, ಅದಕ್ಕೇನೆ ಹೆಂಗೈದಾಳೆ ಇಲ್ಲಿ. ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ, ಕಣ್ಣೀರ್ ಹಾಕ್ತಾ ಇದ್ದಾಳ ಹೆಂಗೆ ಅಂತೇಳಿ ನೋಡ್ಬೋದಾಗಿತ್ತು ನಾವುನು ಅಂತ ಕೇಳಿದ್ದು ಅಷ್ಟೇನೆ. ಅಲ್ಲ ಕಣೆ ಭಾಗ್ಯಮ್ಮ, ನೀನೊಳ್ಳೆ ಚೆನ್ನಾಗಿ ಕೇಳ್ತೀಯ. ಜೈಲ್ನಾಗಿದ್ದ ಮೇಲೆ ಇನ್ನೇನು ಸಂತೋಷವಾಗಿ ಇರಕ್ಕಾಗತ್ತೆ? ಅಳ್ತಲೇ ಇರ್ತಾಳೆ ಅವಳು. ಮೊದ್ಲೇ ಮೆರಿತಾ ಇದ್ಲು ಸಾವುಕಾರನ ಮಗಳು ಅಂತ ಹೇಳಿ. ಇನ್ನು ಅವಳನ್ನ ತಂದು ಹಿಂಗೆ ಕೂಡಾಕಿ ತಿಂಗಳನ್ಗಟ್ಲೆ ಅವಳಿಗೆ ಹೆಂಗ ಆಗ್ಬೇಡ ಹೇಳು. ಸರಿಯಾಗಿ ಆಗೈತೆ, ಬಾ ಅವಳನ್ನೇನು ನೋಡ್ತೀಯ, ಹೋಗನ್ ಸುಮ್ಮನೆ ನಮ್ಮ ಪಾಡಿಗೆ ನಾವು. ಆತಲ್ಲ ನಮ್ಮ ಕೆಲಸ ಬಂದಿದ್ದು. ಹಾಗಾಳೆ ಭಾಗ್ಯಮ್ಮ ಅವರೇ ಬರ್ತಾ ಇದಾರೆ, ರಾಜ ಸಾವುಕಾರ ಆಮೇಲೆ ಕಾಳಮ್ಮ ಬರ್ತಾ ಇದಾರೆ ನೋಡಲ್ಲಿ. ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಬಾ ನಾವು ಹೋಗೋಣ. ಅವ್ರು ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ. ಅವ್ರು ಲಕ್ಷ್ಮಕ್ಕ ಕಾಳಮ್ಮ ಕಣ್ಣೀರ್ ಸುರಿಸ್ಕೊಂಡೆ ಬರ್ತಾ ಇದ್ದಾಳಲ್ಲಿ ಮಗಳನ್ನ ಕರ್ಕೊಂಡು ಹೋಗಕ್ಕೆ. ಸಂತೋಷವಾಗಿ ಬರ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಸಂತೋಷನ ಆವಾಗಲೇ ಸಂತೋಷ ಪಟ್ಟಿದ್ಲು ಮೊದಲನೇ ಸರಿ ನಾನು ಒಪ್ಕೊಂಡಿದ್ನಲ್ಲ ಅವಾಗ. ಆಮೇಲೆ ತಿರುಗಿ ಯಾವಾಗ ಜಯಂ ಬಂದು ಎಲ್ಲ ಕೇಳಿಸಿ ಕೇಳು, ಅದಕ್ಕೆ ಇವಾಗ ಅಳ್ತಾ ಇದ್ದಾಳೆ. ಮೀರು ಹಳ್ಳಿ ಮಗಳಿಗೆ ಇವಳಿಂದಾನೇ ಇವತ್ತಿಗೆ ಅಂತ ಬುದ್ಧಿಗೆ ಬಂದಿರೋದು. ಮಗಳನ್ನ ಹೆಂಗ ಬೆಳೆಸೋದು, ಒಂದಿಟ್ಟು ಭಯ ನೈವದಾಗೆ ಬೆಳೆಸ್ಬೇಕು. ಎಷ್ಟೇ ಸಾವುಕಾರ ಆಗ್ಲೇಳು, ಎಷ್ಟೇ ದುಡ್ಡಿರ್ಲೇಳು, ಹೆಣ್ಮಕ್ಳು ಅಂದ್ಮೇಲೆ ಒಂದಿಷ್ಟು ತಗ್ಗಿ ಬಗ್ಗಿ ನಡೆಯೋದಾಗ ಕಲಿಸ್ಬೇಕು. ಅಪ್ಪಯ್ಯ ಅಮ್ಮಯ್ಯ ಆದರು ಅವರೇ ಹಂಗೆ ಇನ್ನೊಬ್ರಿಗೆ ಮರ್ಯಾದೆ ಕೊಡ್ತಿದ್ರೆ ಮಕ್ಳಿನ ಹೆಂಗೆ ಬುದ್ಧಿ ಕಲಿತಾರೆ ಹೇಳು? ಒಳ್ಳೆ ಬುದ್ಧಿನ ಅನುಭವಿಸ್ತಾ ಇದ್ದಾಳೆ ಕಾಳಮ್ಮ. ಅನುಭವಿಸ್ಲಿ, ಸುಮ್ಮನಿರು. ನಡಿ ಹೋಗೋಣ ನಾವು. ಲಕ್ಷ್ಮಕ್ಕಯ್ಯ ಪೊಲೀಸ್ನರ ಇದ್ದಾರ? ಮೇಡಮ್ ಅವರ ಇದ್ದಾರ ಒಳಗೆ? ನೀವು ಕೇಸ ವಾಪಸ್ ತಗೊಂಡ್ರಾ? ಹೂನಪ್ಪ ರಾಜ, ವಾಪಸ್ ತಕೊಂಡು ಸೈನ್ ಮಾಡಿಸ್ಕೊಂಡವ್ರೆ. ಎಲ್ಲ ಆಗೈತೆ ನಮ್ಮ ಕಡೆಯಿಂದನ. ನಮ್ಮ ಕಡೆಯಿಂದ ಏನೂ ಇಲ್ಲ. ಹೋಗಿ ನೀವುನು ಮೇಡಮ್ ಅವ್ರು ಇದ್ದಾರೆ ಒಳಗೆ, ಎಲ್ಲ ಮಾತಾಡ್ಕೊಂಡು ನಿಮ್ಮ ತಂಗಿನ ಮನೆ ಕರ್ಕೊಂಡು ಹೋಗಿ. ನಾನು ಭಾಗ್ಯಮ್ಮನ ಊರಿಗೆ ಹೋಗ್ತೀವಿ. ಸರಿ ಲಕ್ಷ್ಮಕ್ಕಯ್ಯ, ಹೆಂಗೋ ನೀವು ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿರಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮ ಈ ಋಣನ ನಾವು ಯಾವತ್ತೂ ಮರೆಯಲ್ಲ. ಆಯ್ತು ಬಿಡಪ್ಪ ರಾಜ. ಅದೇ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬೇಡ ಅಂತ ಹೇಳಿ ನಿಮ್ಮ ತಾತಿಗೆ ಹೇಳು ಮೊದಲು. ಅಷ್ಟೊಂದು ವಯಸ್ಸಾಗೈತೆ, ಗೊತ್ತಾಗದ್ ಬೇಡವಾ ಅವ್ರಿಗೆ? ಅನಿಯತ್ರ ಏನೋ ಹೇಳ್ಬಿಟ್ಲು ಅಂತ ಹೇಳಿ ಅವಳ ಮಾತು ಕೇಳ್ಕೊಂಡು ನನ್ನ ಗಂಡನ ಕಾಲು ಮುರಿಸ್ಬಿಟ್ರಲ್ಲ. ಇವತ್ತು ನನ್ನ ಗಂಡ ಎಷ್ಟು ನೋವು ಅನ್ಭವಿಸ್ತಾ ಇದ್ದಾರೆ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಗೊತ್ತಾ ನನ್ನ ಗಂಡನ ಕಾಲು ಸರಿ ಮಾಡ್ಸಕ್ಕಂತ ಹೇಳಿ. ಸರಿ ಸರಿ ಹೋಗ್ರಿ, ಏನ್ ಮಾಡಕ್ಕಾಗುತ್ತೆ, ಆಗಿದ್ದಾಗೋಯ್ತು. ಇನ್ನು ಮುಂದಕ್ಕೆ ಆದ್ರೂ ನೆಟ್ಟಗಿರ ಕೇಳು ನಿಮ್ಮ ತಾತಗೂ ನಿಮ್ಮ ತಂಗಿಗೂ. ಬರ್ತೀವಿ ನಾವು. ಬಾರೆ ಭಾಗ್ಯಮ್ಮ, ನಾವು ಹೋಗೋಣ. ಯಪ್ಪ ಯಮ್ಮ ನೋಡಿದ್ರ ಲಕ್ಷ್ಮಕ್ಕ ಹೆಂಗ್ ಮಾತಾಡ್ತು ಅಂತ ಹೇಳಿ? ಅವ್ರೇನು ಕೆಟ್ಟಾರಲ್ಲ, ನೀವೇ ಸುಮ್ಮನೆ ಅವ್ರ ಮೇಲೆ ದ್ವೇಷ ಇಕ್ಕೊಂಡಿದ್ದೀರಾ ಇಲ್ದೇ ಇರೋದೆಲ್ಲ. ನಮ್ಮ ಮನೆಗೆ ಅವರು ಏನು ಅನ್ಯಾಯ ಮಾಡಿಲ್ಲ, ನೀವೇ ಇನ್ನು ಅವ್ರಿಗೆ ಅನ್ಯಾಯ ಮಾಡಿದ್ದೀರಾ. ಏನೋ ಒಳ್ಳೆಯವ್ರಾಗಕ್ಕೆ ಕೇಸ ವಾಪಸ್ ತಗೊಂಡೇವ್ರಿ. ಇಲ್ಲ ಅಂದಿದ್ರೆ ಏನೂ ಇಲ್ಲ, ಹಂಗೆ ನೇತ್ರನೂ ತಾತನೂ ಜೈಲ್ನಾಗೆ ಇರ್ಬೇಕಾಗದು. ಬರ್ರಿ ಹೋಗೋಣ. ನಿಮಗೆ ಎಷ್ಟು ಬುದ್ಧಿ ಹೇಳಿರೋ ಅಷ್ಟೇನೆ, ನೀವಂತೂ ಬದ್ಲಾಗಂಗೆ ಕಾಣಲ್ಲ. ಅಯ್ಯೋ ರಾಜ, ಮೊದ್ಲು ನಾನು ನೇತ್ರನು ನಮ್ಮ ಅಪ್ಪಯ್ಯನು ನೋಡ್ಬೇಕು. ನಡಿಯ ಮಾರಯ್ಯ ಒಳಗೆ. ನೀನ್ ಇಲ್ಲಿ ನಮಗೆ ವೇದ ಅಂತ ಹೇಳ್ಕೊಂಡು ನಿಂತಿದ್ಯಲ್ಲ ಪೊಲೀಸ್ ಸ್ಟೇಷನ್ ವರ್ಗು ಬಂದು. ಅವಳು ಹೆಂಗಾದ್ರೂ ಇರ್ಲೇಳು, ನಮಗೆ ಅದು ಬೇಕಾಗಿಲ್ಲ. ಮೊದ್ಲು ನಾನು ನಮ್ಮ ಅಪ್ಪಯ್ಯನು ನನ್ನ ಮಗಳನ್ನು ನೋಡ್ಬೇಕು. ನಡಿ, ಆಮೇಲೆ ನಿನ್ ಭಾಷಣ ಹೇಳಿವಂತೆ. ಓಹ್ ಏನ್ರಿ ಸಿದ್ದಪ್ಪರೇ, ಮಗಳನ್ನ ಕರ್ಕೊಂಡು ಹೋಗಕ್ ಬಂದ್ರಾ? ಹೌದು ಮೇಡಮ್ ಅವರೇ, ಏನು ಮಾಡೋದು? ಎತ್ಕೊಳ್ಳಲ್ವಾ, ತಡ್ಕೊಂಬಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡು ಹೋಗ್ಲೇಬೇಕಲ್ಲ. ನನ್ನ ಹೆಂಡತಿ ಬೇರೆ ಒಂದೇ ಸಮಕ್ಕೆ ಕಣ್ಣೀರು ಹಾಕ್ತಾ ಇದ್ದಾಳೆ. ಅವರಪ್ಪಯ್ಯ ಮತ್ತು ನಮ್ಮ ನೇತ್ರಮ್ಮ ಒಳಗಿರೋದಕ್ಕೆ. ಅದಕ್ಕೆ ಆದಷ್ಟು ಬೇಗ ಇವತ್ತೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಹೆಂಗೋ ಅವ್ರ ಕೇಸ ವಾಪಸ್ ತಗೊಂಡ್ರಂತೆ ಅಲ್ವಾ ಮೇಡಮ್ ಅವರೇ? ಹೌದು ಕಣ್ರಿ, ಈಗ ತಾನೇ ಹೋದ್ರಲ್ಲ, ಸಿಕ್ಕಿದ್ರೇನ ಹೊರಗಡೆ? ಮಾತಾಡ್ಸಿಲ್ವಾ ಅವ್ರನ್ನ? ನಾವೇನು ಮಾತಾಡಿಸ್ಲಿಲ್ಲ ಮೇಡಮ್, ನಮ್ಮ ಮಗ ಮಾತಾಡಿಸ್ತಾ ಹೇಳ್ಬಿಟ್ಟು ಹೋದ್ರು ಅವರು. ಲಕ್ಷ್ಮಕ್ಕನೂ ಭಾಗ್ಯಮ್ಮನೂ ವಾಪಸ್ ತಗೊಂಡಿದ್ದೀವಿ, ಹೋಗಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಹೋದ್ರು ಅವ್ರ ಮನೆಗೆ. ಅಯ್ಯೋ ಮೇಡಮ್ ಅವರೇ, ಈಗ ಬ್ಯಾರೆ ಎಲ್ಲ ಆಮ್ಯಾಕೆ ಮಾತಾಡಿರಂತೆ. ಮೊದಲು ನಮ್ಮ ಅಪ್ಪ ಇನ್ನು ನನ್ನ ಮಗಳನ್ನು ಬಿಡ್ರಿ ಮೇಡಮ್ ಅವರೇ, ನಾನು ಅವ್ರ ತಂಗ ಮಾತಾಡಬೇಕು. ಹೆಂಗ ಇದಾರೋ ಏನೋ, ನಮ್ಮನ್ನ ಎಷ್ಟು ಬೈಕೊಂಡ್ಯಾರೋ ಏನೋ, ನಮ್ಮನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬರಲೇ ಇಲ್ಲ ಅಂತಾನ. ಮೊದಲು ಅವ್ರನ್ನ ಕರ್ಕೊಂಬರ್ರಿ ಮೇಡಮ್ ಅವರೇ ಹೊರಕ್ಕೆ, ನಾನು ಅವ್ರು ನೋಡಬೇಕು. ಆಯ್ತು ಕಳಮರೆ, ಅಳಬೇಡಿ, ಸುಮ್ಮನೆ ಇರಿ. ಅಲ್ಲ, ಇಷ್ಟು ದಿನನೇ ಸುಮ್ಮನೆ ಇದ್ದೀರಂತೆ, ಇನ್ನೊಂದು ಸ್ವಲ್ಪ ಸುಮ್ಮನೆ ಇರೋಕ್ಕಾಗಲ್ವಾ? ಈಗ ಹೆಂಗೂ ಲಕ್ಷ್ಮಿ ಅವರು ಒಪ್ಕೊಂಡು ಕೇಸ್ ವಾಪಸ್ ತಗೊಂಡಿದ್ದಾರೆ. ವಾಪಸ್ ತಗೊಂಡ್ಮೇಲೆ ಬಿಡುಗಡೆ ಮಾಡೇ ಮಾಡ್ತೀವಿ. ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಇರಿ. ಅಳಬೇಡಿ, ಕಣ್ಣೀರು ಒರೆಸ್ಕೊಳ್ಳಿ ಹೇಳ್ತೀನಿ. ಯಮ್ಮ ಅಳಬೇಡ, ಸುಮ್ಮನಿರಮ್ಮ. ಇನ್ನೇನು ಬಿಡುಗಡೆ ಮಾಡ್ತಾರೆ. ಈಗ ಕರ್ಕೊಂಡು ಮನೆಗೆ ಹೋಗೋಣ. ಏನು ಯೋಚನೆ ಮಾಡಬೇಡ, ಸುಮ್ಮನಿರು. ಕಣ್ಣೀರು ಒರೆಸ್ಕೆ. ಅವ್ರು ಹೇಳ್ತಾ ಇದ್ದಾರೆ ತಾನೇ ಮೇಡಮ್ ಅವರು ಬಿಡ್ತೀವಿ ಅಂತ ಹೇಳಿ, ಮತ್ತೆ ಯಾಕೆ ಕಳ್ತಾ ಇದೆಯಾ? ಸುಮ್ಮನಿರು. ತಪ್ಪ ಸುಮ್ಮನಿರ್ತೀನಿ. ಮೊದ್ಲು ಅವ್ರನ್ನ ಕರ್ಕೊಂಬರಕ್ಕೆ ಹೇಳು ಅವ್ರಿಗೆ. ನಾನು ಅವ್ರನ್ನ ನೋಡಬೇಕು, ಹೆಂಗ ಇದಾರೋ ಏನೋ.
ಮೇಡಮರೇ, ಈಗ ಇನ್ನೇನು ಎಲ್ಲ ಮುಗೀತಲ್ಲ, ನಮ್ಮ ಮಾವನ್ನು ಮತ್ತೆ ನಮ್ಮ ನೇತ್ರಮ್ಮವ್ರನ್ನ ಕರ್ಕೊಂಬರ್ಬೋದಲ್ಲ ಇಲ್ಲಿಗೆ? ದಯವಿಟ್ಟು ಬೇಗ ಕರ್ಕೊಂಬರ್ರಿ ಮೇಡಮರೇ, ನೋಡಬೇಕು, ನಾನು ಅವ್ರನ್ನ ನೋಡಬೇಕು ಅನ್ನಿಸ್ತೈತಿ. ಈ ಹೆಂಗಿದಾರೋ ಏನೋ, ಬೇಗ ಕರ್ಕೊಂಬರ್ರಿ ಮೇಡಮರೇ. ಆಯ್ತಾಯ್ತು ರವಿ, ಹೋಗಿ ಅವರಿಬ್ರು ಕರ್ಕೊಂಬನ್ನಿ ಹೋಗಿ. ಓಕೆ ಮೇಡಮ್, ಕರ್ಕೊಂಬರ್ತೀನಿ. ಹೆಂಗೋ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಮೇಡಮರೇ. ನನ್ನ ಮಗಳು ಜೈಲ್ನಾಗೆ ಇರಬೇಕಾಗುತ್ತೋ ಏನೋ ಅಂತೇಳಿ ನಾನು ನನ್ನ ಹೆಂಡ್ತಿನಿ ದಿನ ಕೊರಗ್ತಿದ್ವಿ, ರಾತ್ರಿ ಎಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ. ಹೆಂಗೋ ಅತ್ಲಾಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ, ನಿಮ್ಗಂತೂ ಕೋಟಿ ಕೋಟಿ ನಮಸ್ಕಾರ ಮೇಡಮರೇ. ನೋಡಿ ಸಿದ್ದಪ್ಪ ಅವರೇ, ಇದರಲ್ಲಿ ನಮ್ಮ ಪ್ರಯತ್ನ ಏನೂ ಇಲ್ಲ. ನೀವೇನೇ ಥ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೂ ಲಕ್ಷ್ಮಿ ಅವರೇ ಮತ್ತೆ ಸೀನಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಅವ್ರೇನಾದ್ರೂ ಕೇಸ್ ವಾಪಸ್ ತಗೊಳ್ಳಿಲ್ಲ ಅಂತಂದ್ರೆ ನಮ್ಮಿಂದನೂ ಏನು ಮಾಡಕ್ ಸಾಧ್ಯನೇ ಇರಲಿಲ್ಲ. ನೀವೇನೇ ನಮಸ್ಕಾರ ಥ್ಯಾಂಕ್ಸ್ ಅಂತ ಏನು ಹೇಳ್ಬೇಕು ಅಂತಂದ್ರೆ ಅವ್ರ ಮನೆ ಹತ್ರನೇ ಹೋಗಿ ಅವ್ರಿಗೆ ಹೇಳಿ. ನಮಗೇನು ಹೇಳ್ಬೇಡಿ, ನಾವೇನಂದ್ರೆ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಆದ್ರೂ ನೀವು ಹೆಂಗೋ ಬೇಗ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಮಸ್ಕಾರ ಹೇಳ್ದೆ. ಇರ್ಲಿ, ಇಟ್ಕೊಳ್ರಿ ಮೇಡಮರೇ. ಸರಿ ಬಿಡಿ. ಯಮ್ಮ ಯಪ್ಪ, ಅಯ್ಯೋ ಇಷ್ಟು ದಿನಕ್ಕೆ ಬಂದ್ರೇನಮ್ಮ ನಾನು ಬಿಡಿಸ್ಕೊಂಡು ಹೋಗಕ್ಕೆ. ಯಮ್ಮ ಅಯ್ಯಯ್ಯೋ, ನೇತ್ರಮ್ಮ ಹೆಂಗೈದ್ಯಮ್ಮ? ಅಯ್ಯಯ್ಯೋ, ನಿನ್ನೆಂಥ ಪರಿಸ್ಥಿತಿಲಿ ನೋಡಂಗಾಯ್ತಲ್ಲಮ್ಮ ನಾನು. ಅಯ್ಯೋ, ನಿನಗಿಂತ ಗತಿ ಬರುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲಲ್ಲಮ್ಮ. ನಿನ್ನ ದೊಡ್ಡ ಮನೆಗೆ ಕೊಟ್ಟು ಆ ಮಹಾರಾಣಿ ಇದ್ದಂಗಿರ್ತೀಯ, ಅದನ್ನ ನೋಡಿ ನಾನು ಸಂತೋಷ ಪಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಜೈಲ್ನಾಗ ನೋಡ್ತೀನಿ ಅಂತ ನಾನು ಎಂದೂ ಅಂದ್ಕೊಂಡಿರ್ಲಿಲ್ಲ ಕಣೆ ತಾಯಿ. ಅಯ್ಯೋ, ಎಷ್ಟೊಂದು ಸ್ವರ್ಗೋಗಿದೆಯೇ, ಕಣ್ಣೆಲ್ಲ ಒಳಕೋಗಿದ್ದಾವಲ್ಲಮ್ಮ. ಅಯ್ಯಯ್ಯೋ ಯಪ್ಪ ಯಪ್ಪ, ಇಷ್ಟು ದಿನ ಇಲ್ಲಿ ಹೆಂಗಿದ್ದಪ್ಪ ನೀನು? ಈ ವಯಸ್ಸಿನಾಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಮನೆ ಕೆಮ್ಮ ವಯಸ್ಸಿನಾಗೆ ನೀನು ಇಲ್ಲಿ ಜೈಲ್ನಾಗ ಕೊಳೆಯೋ ಪರಿಸ್ಥಿತಿ ಬಂತಲ್ಲಪ್ಪ. ಅಯ್ಯೋ, ನಮ್ಗೆ ಯಾಕಿಂತ ಕಷ್ಟ ಕೊಡ್ತಾನೆ ಆ ದೇವರು? ಚೆನ್ನಾಗಿದ್ದೀಯನಪ್ಪ? ಏನು ಮಾಡೋದಮ್ಮ ಕಾಳಮ್ಮ, ಅಳ್ಬೇಡ, ಸುಮ್ಮನಿರು, ಏನೂ ಆಗಿಲ್ಲ, ಬಿಡುಗಡೆ ಆತಲ್ಲ, ಇನ್ಯಾಕೆ ಕಳ್ತೀಯ? ನಡೀರಿ, ಮನೆಗೆ ಹೋಗಿ ಮಾತಾಡೋಣ. ಏನಿದ್ರೂ ಇಲ್ಲಿ ಏನು ಮಾತಾಡೋದು ಬೇಡ, ನಡಿಯಮ್ಮ ಹೋಗೋಣ ಮನೆಗೆ. ನಮಗಂತೂ ಇಲ್ಲಿ ಇದ್ದು ಅಮ್ಮ ಏಟೊತ್ತಿಗೆ ಮನೆಗೆ ಹೋಗ್ತೀನೋ ಅನ್ನಿಸ್ತೈತಿ. ನಡಿಯಮ್ಮ ಹೋಗೋಣ, ಅಳ್ಬೇಡ, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ಬರ. ನೇತ್ರಮ್ಮ, ಅಳ್ಬೇಡ, ಸುಮ್ಮನಿರಮ್ಮ, ಅಳ್ಬೇಡ, ಸುಮ್ಮನಿರು. ಇನ್ನೇನು ಬಿಡಿಸ್ಕೊಂಡಿದೀವಲ್ಲ ನಿನ್ನ, ಮನೆಗೆ ಕರ್ಕೊಂಡು ಹೋಗ್ತೀವಿ, ಅಳ್ಬೇಡ, ಸುಮ್ಮನಿರಮ್ಮ, ಎಲ್ಲ ಒಳ್ಳೇದಾಗುತ್ತೆ. ಏನು ಮಾಡೋಕ್ಕಾಗುತ್ತೆ, ಒಂದೊಂದ್ಸಲ ಇಂಥ ಪರಿಸ್ಥಿತಿಗಳು ಬರ್ತವೆ, ಎಲ್ಲ ಧೈರ್ಯವಾಗಿ ಎದುರಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಇದಕ್ಕೆ ಧೈರ್ಯ ಕಳ್ಕೊಂಡು ಹಿಂಗತ್ರೆ ಹೆಂಗಮ್ಮ? ಸುಮ್ಮನೆ ಅಳ್ಬೇಡ, ಕಣ್ಣೀರು ಒರೆಸ್ಕೆ. ನೀನು ಹತ್ರ ನಿಮ್ಮ ಅಮ್ಮ ಇನ್ನೂ ಅಳ್ತಾಳೆ, ನೀನು ಹತ್ತ ಅಳೋದು ನೋಡಿರೆ ನನಗೂ ಅಳು ಬಂದಂಗೆ ಆಗುತ್ತೆ. ಅಳ್ಬೇಡ ಕಣಮ್ಮ. ನೇತ್ರ ನೇತ್ರ, ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ, ಅಳ್ಬೇಡ, ಸುಮ್ಮನಿರು ನೇತ್ರ. ಮನೆಗೆ ಹೋಗೋಣ ಈಗ. ತಾತ ಚೆನ್ನಾಗಿದ್ದೀರಾ ತಾತ? ಬನ್ನಿ ಮನೆಗೆ ಹೋಗೋಣ. ಏನು ಚಂದನೋ ಏನೋ, ಮನೆ ಏನಪ್ಪ ಇದೇನೋ ಚೆನ್ನಾಗಿದೆಯಾ ಅಂತ ಕೇಳಕ್ಕೆ. ನಮ್ಮನ್ನು ನೋಡಿದ್ರೆ ನಿನ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ, ಇಲ್ಲಿ ನಾವು ಹೆಂಗಿದ್ದೀವಿ ಅಂತಾನ. ಈಗ ಅದೆಲ್ಲ ಯಾಕೆ ಮಾತು, ನಡೀರಿ ಹೋಗೋಣ ಮೊದಲು. ಇಲ್ಲಿ ಇನ್ನೊಂದು ಕ್ಷಣನೂ ಇರಕ್ಕೆ ನನಗೆ ಆಗ್ತಿಲ್ಲ ಕಣಪ್ಪ. ನಡಿ, ನೇತ್ರಮ್ಮನಂತೂ ನಾನಂತೂ ದಿನ ನೋಡೋದೆ ಆತು, ಒಳೋದೇ ಅಳೋದೆ. ಯಾವಾಗ ಹೋಗ್ತೀವಿ ತಾತ ಮನೆಗೆ, ಯಾವಾಗ ಹೋಗ್ತೀವಿ ಎಂಬುದೇ ಯಾವಾಗಲೂ ಅದನ್ನೇ ಕೇಳ್ತಿದ್ಲು. ಏನು ಮಾಡೋದು, ನನಗೂ ಅವಳನ್ನ ಸಮಾಧಾನ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತು. ಏನು ಮಾಡೋದು, ಅಂತೂ ಇಂತೂ ಹೆಂಗೋ ಇವತ್ತಾದ್ರೂ ಬಿಡಿಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅಷ್ಟೇ ಸಮಾಧಾನ ನಮ್ಮಿಬ್ಬರಿಗೂ. ನಡೀರಪ್ಪ ಹೋಗೋಣ ಜಲ್ದು ಮನೆಗೆ. ಮೇಡಮ್, ಇವರಿಬ್ರು ಕರ್ಕೊಂಡು ಹೋಗ್ಬೋದಾ ಈಗ? ಕರ್ಕೊಂಡೋಗಿ, ಆದ್ರೆ ಇವರಿಬ್ರು ಸೈನ್ ಮಾಡ್ಬೇಕು. ಇರಿ, ಇವರಿಬ್ರು ಸೈನ್ ಮಾಡಿಸ್ಕೊಂಡು ರವಿ ಇವರಿಬ್ರಿಗೂ ಬಿಡುಗಡೆ ಮಾಡಿಸ್ಕೊಂಡು ಹೋಗ್ತಾ ಇರೋದಕ್ಕೆ ಸಾಕ್ಷಿಗೆ ಇವ್ರ ತಂದೆ ತಾಯಿದು ಇಬ್ರದ್ದು ಸೈನ್ ಮಾಡಿಸ್ಕೊಂಡು ಕಳಿಸ್ಕೊಡಿ ಇವ್ರನ್ನ. ನೇತ್ರ ಮತ್ತೆ ಹುಲಿಯಜ್ಜಿ ಅವರೇ, ಹೋಗಿ ನೀವು ಮನೆಗೆ ಹೋಗಿ. ಅಳ್ಬೇಡಿ, ಸುಮ್ಮನೆ ಇರಿ. ಬನ್ರಿ ನೇತ್ರ, ಹುಲಿಯಜ್ಜ, ಬನ್ನಿ ಸೈನ್ ಮಾಡಿ ಇಲ್ಲಿ. ನೇತ್ರ ಬಾ, ನೇತ್ರ ಸೈನ್ ಮಾಡು, ಜಲ್ದಿ ಬೇಗ ಹೋಗೋಣ. ನಾವಿನ್ನು ಹೋಗ್ಬೋದಾ ಸರ್? ಮೇಡಮ್, ಇವ್ರನ್ನ ಕಳಿಸ್ಬೋದಾ? ಕಳಿಸ್ಲಾ? ಇನ್ನೇನು ಸೈನ್ ಮಾಡಿಸ್ಕೊಂಡಿದ್ದೆಲ್ಲ ಆಯ್ತಲ್ಲ, ಕಳಿಸ್ಕೊಡಿ ಇವ್ರನ್ನ. ನೇತ್ರ, ಹುಲಿಯಜ್ಜ, ನೀವು ಮನೆಗೆ ಹೋಗಿ. ಆಯ್ತು ಮೇಡಮ್. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.